होटल बाग मारे जायके की दुनिया में नया आविष्कार, मटकी दम बिरयानी का हुआ है शाहकार। शाही पकवान के तरीके से तजुर्बेकार, जिस मिट्टी की मटकी में होगी बिरयानी तैयार, उसी मिट्टी के मटकी में आपको परोसा जाएगा यार। अब से सिर्फ बिरयानी नहीं, शाही मटकी दम बिरयानी जो देगा आपको शाही जायके का मजा। तो आइए अपनों के साथ या होम डिलीवरी घर बैठे मंगवाइए बीगोस के हाथ, अपोजिट सेंट्रल बस स्टैंड, ट्रैफिक सिग्नल बीजापुर। बीजापुर बिजली विभाग अधिकारी की गुंडागर्दी पर बवाल। बीजापुर कर्नाटक राज्य लाइसेंस याफ्ता बिजली विभाग ठेकेदारों ने आज टिकोटा सब डिवीजन के असिस्टेंट एग्जीक्यूटिव इंजीनियर GS देशमुख द्वारा एसोसिएशन के मेंबर MM कवलगी के साथ छोटी सी बात पर गुंडा बर्ताव, गलत शब्दों का इस्तेमाल और धमकी के खिलाफ आवाज उठाते हुए 30 मार्च को उन्नत अधिकारियों से देशमुख पर कार्रवाई और माफी मांगने की मांग की थी, वरना 7 अप्रैल हैस्कॉम मेन ब्रांच बीजापुर के बाहर इंसाफ को लेकर हड़ताल करने की चेतावनी दी थी, जिस पर आज ठेकेदारों ने अधिकारियों के खिलाफ जोरदार विरोध प्रदर्शन करते हुए हैस्कॉम अधिकारी देशमुख के घमंड को तोड़ने तक ये लड़ाई जारी रखने की बात कही। इलेक्ट्रिकल कॉन्ट्रैक्टर्स एसोसिएशन के जिम्मेदारों में यासीन गुलबर्गा, मल्लिकार्जुन कंगन्याल और पदाधिकारियों ने ಗೋವಿಂದ ದೇಶಮುಖ್ ಅವರು ನಮ್ಮ ಅವಾಚ್ಯ ಶಬ್ದದಿಂದ ಬೈದಿರ್ತಾನೆ. ಅದರ ಸಂಬಂಧ ಉತ್ತರ ಪ್ರತಿಭಟನೆ ಮಾಡ್ತಾ ಇದ್ರು. 33/2022ಕ್ಕೆ ಸರ್ಕಾರ SC ಅವರಿಗೆ ಒಂದು ಲೆಟರ್ ಕಳಿಸಿದ್ವಿ ನಮ್ಮ ಅಸೋಸಿಯೇಷನ್ನಿಂದ. ಅವರು 7 ದಿವಸ ಕಾಲಾವಕಾಶ ತಗೊಂಡಿದ್ರು. 7 ದಿವಸ ಕಾಲಾವಕಾಶ ಇವತ್ತು ಮುಕ್ತಾಯಗೊಂಡಿದೆ. ನಾ 7 ತಾರೀಕಿಗೆ ನಿನ್ನೆವರಿಗೆ ನಾವು ಫೋನ್ ಮುಖಾಂತರ ಮಾತಾಡಿದ್ವಿ. ಮಿನಿಸ್ಟರ್ ಒಂದು ಮೀಟಿಂಗ್ ಇದೆ, ಸಂಬಂಧಪಟ್ಟ ನಾವು ಯಾರಿಗಾರ ಎಲ್ಲಿವರಿಗೆ ನೇಮಿಸ್ತೀನಿ, ಅವ್ರಿಗೆ ಮನವಿ ಕೊಡುತ್ತಿದ್ದಾರೆ. ಇವರು ದೇಶಮುಖವರು ತಮ್ಮ ಒಂದು ದುಬಾರತೆ ಕಮ್ಮಂಡಿ ಅಧಿಕಾರ ನಿರ್ವಹಿಸ್ತಾ ಇದ್ದಾನೆ ಮತ್ತು ಭ್ರಷ್ಟ ಅಧಿಕಾರ ಇದ್ದಾನೆ. ಈಗಾಗಲೇ ಇದು ಒಂದು ಪತ್ರವನ್ನು MD ನಮ್ಮ ಇಂಧನ ಇಲಾಖೆಯ ಸಚಿವರಿಗೆ ಕೊಟ್ಟಿನಿ. ಬಿಜಾಪುರ ಸರ್ಕಲ್ದಲ್ಲಿ SC ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಾರ್ಯನಿರ್ವಾಹಕ ಅಭಿಯಂತರು ಬಿಜಾಪುರದಲ್ಲಿದ್ದು ಇಬ್ಬರು ಮಕ್ಕಂದಾರ ಅಂತ ಬಂದಿದೆ. ಅದರೊಳಗೆ ಒಂದು ಟಿಕೋಟಾ ಸಬ್ ಡಿವಿಷನ್ ಚೆಕ್ ಮಾಡಾಗೋಲ್ತು. ಇನ್ನೊಮ್ಮೆ 8 ತಿಂಗಳು 10 ತಿಂಗಳು ಎಲ್ಲ ಇನ್ಸಲ್ಟ್ ರೊಕ್ಕ ತಿಂದು ಬರೀ ಕೆಲಸ ಮಾಡ್ಸಾತಾನೆ. ಅದು ಯಾರು ಕ್ರಮ ತಗೊಳ್ಳೋರು, ಯಾರೋ ಅವ್ರು ಮೇಲಾಧಿಕಾರಿ ಆದಂಥ ಕಾರ್ಯನಿರ್ವಾಹಕ ಅಭಿಯಂತರು ಹಾಗೂ ಇಲ್ಲಿ ಸರ್ಕಲ್ ಆಫೀಸು SC ಅವರು ಯಾವುದೂ ಗಮನ ಇತ್ತು ಅಂದ್ರೆ ಇದ್ರ ಒಂದು ಲೆಟ್ರು ನಾವು ಈಗ ಪವರ್ ಮಿನಿಸ್ಟ್ರಿಗೆ ಒಂದು ಹ್ಯಾಂಡ್ ಓವರ್ ಮಾಡಿವು. ಅವರು ಈ ಭಾಳ ಆದ್ರೆ 7-8 ದಿವಸಗಳು ಅದು ಇನ್ಕ್ವೈರಿ ಮಾಡ್ತೀನಿ ಅಂತ ಹೇಳ್ಯಾರ. ಇದು 7-8 ದಿವಸಗಳು ಮತ್ತು ಇದು ನಮ್ಮ ದೇಶಮುಖ್ ಅವರು ಕರೆಸು ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ವಿದ್ಯುತ್ ಗುತ್ತಿಗೆದಾರರಿಗೆ ನ್ಯಾಯ ಒದಗಿಸ್ಕೊಳ್ಳಿಕ್ಕೆ ಅಂದ್ರೆ ನಾವು ಉಗ್ರ ಹೋರಾಟ ಸರ್ಕಲ್ ಆಫೀಸ್ನಲ್ಲಿ ಮುಂದೆ ಒಂದು ಟೆಂಟ್ ಹಾಕಿ ಕಾಯಂ ಹೋರಾಟ ಮಾಡಲಾಗುವುದು ಅಂತ ಇವತ್ತು ಹೇಳೋಕೆ ನಾವು ಬಯಸ್ತೀವಿ. ವಿದ್ಯುತ್ ಗುತ್ತಿಗೆದಾರ ಸಂಘಕ್ಕೆ ಅಧೀಕ್ಷಕ ಅಭಿಯಂತರ ಕಚೇರಿ ನಾವು ಇವತ್ತು ಧರಣಿ ಹಾಕಬೇಕಂದ್ರೆ ಒಂದು ಉದ್ದೇಶ ಇದೆ. MM ಕೌಲಿಗೆ ಗುತ್ತಿಗೆದಾರರಿಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಒಬ್ಬ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ GS ದೇಶಮುಖ್. ದೇಶಮುಖ್ ಅವ್ರ ಬಗ್ಗೆ ಅಧಿಕಾರಿಗಳ ಮೇಲೆ MD ಅವರಾಗಲಿ TT ಅವರಾಗಲಿ ಇವರೆಲ್ಲರೂ ಮನ್ಕೊಂಡ್ಬಿಟ್ಟಾರೆ. ಕಂಪನಿಯಾಗ ಯಾಕೆ ಮನ್ಕೊಂಡ್ರಿ? ಬರೀ ತಮ್ಮ ವ್ಯಾಪಾರ ಮಾಡ್ಕೊತಾರೆ ಒಬ್ಬರು. ಇಲ್ಲಿ ಏನ್ ನಡೀತೈತಿ ಏನಿಲ್ಲ ಅನ್ನೋದು ಒಟ್ಟೆ ಯಾರೊಬ್ರು ಇದಿಲ್ಲ. ಆ ಅಧಿಕಾರಿಗಳು ಮೊದಲು ಎಚ್ಚರ ಆಗ್ಬೇಕು. ಆ ಎಚ್ಚರ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಪವರ್ ಮಿನಿಸ್ಟ್ರಿ ಪವರ್ ತೋರಿಸ್ಬೇಕಾಗಿ. ಆ ಪವರ್ ತೋರಿಸಿದ್ರಲ್ಲಿ 7 ಜಿಲ್ಲಾ ಬರ್ತಾವ. ಇಲ್ಲಿ ಆ 7 ಜಿಲ್ಲಾಕ್ಕೆ ಬಂದು ವಿಸಿಟ್ ಮಾಡ್ಬೇಕು. ಒಬ್ಬ ಅಧಿಕಾರಿನೂ ಬಂದು ವಿಸಿಟ್ ಮಾಡಾಕ್ತಾ ಇರಲಿಲ್ಲ. ಅಧಿಕಾರಿ ಸಾರ್ವಜನಿಕರ ಸಮಸ್ಯೆ ಏನೈತಿ ಏನಿಲ್ಲ ಅದ್ರ ಬಗ್ಗೆ ಯಾರು ಒಬ್ರು ಇಲ್ಲಿ ನಮ್ಮ ಕೊಟ್ಟು ಕಂಪ್ನಿ ಆಫೀಸಾಗ ಕುತ್ಕೊಂಡು ಮಜಾ ಮಾಡ್ಕೊಂಡು ತಮ್ಗೆ ಒಂದು ಇದ್ರ ಸಂಬಂಧ ವಿಚಾರ ಮಾಡಾಕತ್ತಾರ. ಆದ ಕಾರಣ ಈಗ ಏನೈತಪ್ಪ ಅಂದ್ರೆ ಈ ಅಧೀಕ್ಷಕ ಅಭಿಯಂತರರು 2 ಜಿಲ್ಲಾಕ್ಕೆ ಉಸ್ತುವಾರಿ ತೊಗೊಂಡ್ರಿ. ಒಂದು ಬಾಗಲಕೋಟೆ ಚಾರ್ಜ್ ಅದಾರ, ಬಿಜಾಪುರ ಇನ್ಚಾರ್ಜ್ ತೊಗೊಂಡಾರ. ಬಿಜಾಪುರ ಇನ್ಚಾರ್ಜ್ ತೊಗೊಂಡ್ರೆ ಆ ಕಡೆ ಈ ಆಫೀಸಿಗೆ ಬರ್ತಾರೆ, ಈ ಆಫೀಸಿಗೆ ಹೋಗಕ್ಕೆ ಅವ್ರಿಗೆ ಟೈಮ್ ಆಗೋಲ್ಲ. ಮೊದಲ ಸರ್ಕಾರಕ್ಕೆ ಆಗ್ರಹ ಏನ್ ಮಾಡೋದಪ್ಪ ಅಂದ್ರೆ ಮೊದಲ ಒಬ್ಬರು ಅಧೀಕ್ಷಕ ಅಭಿಯಂತರಿಗೆ ಇಲ್ಲಿ ಪೋಸ್ಟಿಂಗ್ ಮಾಡಂತೆ ಆಗ್ರಹ ಮಾಡ್ತೀನಿ. ಅಂದ್ರೆ ಇವರೆಲ್ಲ ಒಂದ್ ಸ್ವಲ್ಪ ಜಿಲ್ಲಾದಾಗ ಅಡ್ಡಾಡಕ್ ಬರ್ತಾರೆ.
ಆದ ಕಾರಣ ಒಂದು ಕೆಲಸ ಮಾಡ್ಬೇಕಂದ್ರೆ ಹೆಂಗ್ ಅಂದ್ರೆ ತೋಟದಲ್ಲಿ ಬಿಜಾಪುರದಾಗ ಅಧಿಕಾರಿ ಹೆಂಗ್ ವರ್ತನೆ ಮಾಡಕತ್ತಾರ ಅಂತಂದ್ರೆ ಒಂದ್ ಏನ್ ಅವ್ರದ್ದು ಏನ್ ದರ್ಪ ನೋಡಿದ್ರೆ ಗಾವ್ ಹಾಕಿರಿ ನೀವು ಎಲ್ಲರೂ ಓಟರ್ ಕೂಡಿ ಆ ದರ್ಪ ಕಮ್ಮಿ ಆಗ್ಬೇಕಂದ್ರೆ ಹಿರಿಯ ಅಧಿಕಾರಿಗಳು ಬಂದ ಇಲ್ಲಿ ಇದು ಮಾಡ್ಬೇಕು, ಅವ್ರ ಅಧಿಕಾರಿಗಳ ಮೇಲೆ ಆಕ್ಷನ್ ಮಾಡ್ಬೇಕು, ಒಂದು ವರ್ಗಾವಣೆ ಮಾಡ್ಬೇಕು. ಒಂದು ಇಲ್ಲಿಕಂದ್ರೆ ಎಲ್ಲಾ ಗುತ್ತಿಗೆದಾರ ಮುಂದೆ ಬಂದು ಕ್ಷಮಾಪಣೆ ಕೇಳ್ಬೇಕು ಅಧಿಕಾರಿ ಅಂದ್ರೆ ಇದು ಆಗೋದಿಲ್ಲ. ಅಧಿಕಾರಿ ತರ್ಸಾಕೇನಾಗಿತ್ತಾವ ಅಧಿಕಾರಿ ನ್ಯಾಯ ಅಧಿಕಾರಿ ಬಿಜಾಪುರದವ್ರ ಏನ್ ಮಾಡ್ಬೋಣ ನಾವ ಕುತ್ಕೊಂಡ ಒಟ್ಟ ಏನಿಲ್ಲ ಇಲ್ಲೇನು ಮನೆ ಮಾಡ್ಬೇಕು, ಅವ್ರು ಕೂಡಲೇ ವರ್ಗಾವಣೆ ಮಾಡ್ಬೇಕು ಮಾಡ್ಬೇಕಂತ ಆಗ್ರಹ ಮಾಡ್ತೀನಿ. ಅದು GS ದೇಶಮುಖ್ ಅನ್ನೋರು ಗುಂಡಾವರ್ತನೆ ಸಲುವಾಗಿ ಒಂದು ಇದು ಕೊಟ್ಟಾರ ಮನವಿ. ಮೊದಲು ಇಲ್ಲೇ ಕೊಟ್ಟಿದ್ರತ್ತ, ನಮ್ಮ ಆಫೀಸ್ಗೇನು ಕೊಟ್ಟಿಲ್ಲ, ಸರ್ಕಲ್ ಆಫೀಸ್ನಾಗ. ಅದನ್ನು ಅವರು 7 ದಿನದಾಗ ಇದು ಮಾಡ್ತಾ ಇದ್ರು. ನಮ್ಮ SC ಅವರು ಇದೆ ಇಲ್ಲಾರ ಸಂಬಂಧ ನಾವು ಇದನ್ನು ಮತ್ತೊಮ್ಮೆ ಈಗ ಸ್ಟ್ರೈಕ್ ಮಾಡೋಕ್ಕೆ ಬಂದು ಮನವಿ ಪತ್ರ ಕೊಟ್ಟಾರ. ಅದನ್ನು ಅವರಿಗೆ SC ಅವರಿಗೆ ಗಮನಕ್ಕೆ ತಂದು ಇದ್ರ ಬಗ್ಗೆ ಏನಾದರೂ ಕ್ರಮ ತೊಗೊಳಿಕಂದ್ರೆ ಅವ ಮುಂದಿಂದ ಅವ್ರು ಇದು ಮಾಡಲಕ್ಕಾರ. ಅದರ ಬಗ್ಗೆ ಅಷ್ಟಂತರೂ ಆಶ್ವಾಸನೆ ಕೊಡ್ತೇವೆ. ಈ ಹೋರಾಟದ ಅಧ್ಯಕ್ಷೆಯನ್ನು ವಹಿಸ್ತಿರುವಂಥ ಕೇಂದ್ರ ಸಮಿತಿ ಸದಸ್ಯರಾದ ಸೈಯದ್ ಯಾಸೀನ್ ಗುಲ್ಬರ್ಗ ಅವರೇ, ಹಾಗೂ ನಮ್ಮ ಯಾವತ್ತು ಹೋರಾಟವನ್ನು ಮಾಡ್ತಾ ಇರುವಂಥ ಕೆಂಗನಾಳ ಮಲ್ಲಣ್ಣ ಅವರೇ, ಹಾಗೂ ಎಲ್ಲ ತಾಲೂಕುದಿಂದ ಬಂದಿರುವಂಥ ಎಲ್ಲ ಜಿಲ್ಲಾ ಅಧ್ಯಕ್ಷರು ಹಾಗೂ ನನ್ನ ಎಲ್ಲ ಪ್ರೀತಿಯ ವಿದ್ಯುತ್ ಗುತ್ತಿಗೆದಾರ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಆದರೆ ಒಂದು ವಾರದ ಹಿಂದೆಯೇ ಒಂದು ಲೆಟರ್ ಕೊಟ್ಟಿತ್ತು. ಆದರೆ ಅವರು ಈಗ ಬಂದ ಅವ್ರನ್ನ ದೇಶಮುಖ್ ಅವ್ರನ್ನ ಇಲ್ಲಿ ಕರೆಸ್ಬೇಕಾಗಿತ್ತು, ಕರೆಸಿ ಇವತ್ತು ಸಾರಿ ಕೇಳಬೇಕಾಗಿತ್ತು, ಆದರೆ ಕೇಳಿಲ್ಲ. ಆದರೆ ಇಷ್ಟಕ್ಕೆ ಈ ಹೋರಾಟ ನಮ್ಮನ್ನು ನಿಂದಿರುವುದಿಲ್ಲ. ನಾವು ಯಾವುದೇ ಒಂದು ಹೋರಾಟ ಮಾಡಿದರೂ ಅದು ಪೂರ್ತಿ ಆಗೋ ತನಕ ನಾವು ಈ ಹೋರಾಟವನ್ನು ನಿಲ್ಲಿಸೋದಿಲ್ಲ. ಒಂದು ವಾರದೊಳಗಾಗಿ ಅವರು ಈ ಹೋರಾಟಕ್ಕೆ ಬಂದು ಕ್ಷಮಾಪಣೆ ಕೇಳದೇ ಇದ್ದರೆ ನಾವು ಇನ್ನು ಮುಂದಿನದಿಂದ ಸಿದ್ದೇಶ್ವರ ಗುಡಿ ಒಂದು ಪಾದಯಾತ್ರೆಯನ್ನು ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ನಾನು ತಿಳಿಸ್ತೀನಿ. ಮತ್ತು ಭಾಳಷ್ಟು ನೋವಾಗ್ಯಾವ. ಇದು ಒಂದೇ ಅಲ್ಲ, ಇವತ್ತು UNIP ಒಳಗೆ ಭಾಳಷ್ಟು ರೊಕ್ಕಗಳನ್ನು ತುಂಬಿಸ್ಯಾರ. ಆದರೆ UNIP ಸ್ಕೀಮಿಗೆ ಒಂದು 15 ದಿವಸ ಬೇಡ ತಿಂಗಳೊಳಗೆ ಕೆಲಸ ಆಗ್ತವೆ. ಒಂದು ಶೀಘ್ರ ಸ್ಕೀಮಿಗೆ 2 ವರ್ಷದ ಆದರೂ TC ಕೊಡೋಂಗಿಲ್ಲ. ಎಲ್ಲ ತಂದು ಗುತ್ತಿಗೆದಾರರ ಕೊಳ್ಳಿಗೆ ಹಾಕ್ತಾರೆ. ಅದು ಏನೇ ಇದ್ದರೂ ಗುತ್ತಿಗೆದಾರಿಗೆ ಹಾಕ್ತಾರೆ. ಈ ಒಂದು ನಮ್ಮ ಬಿಜಾಪುರ ಜಿಲ್ಲಾದೊಳಗೆ ಪರಿಪೂರ್ಣತೆಯಾಗಿ ಪೂರ್ತಿ ಭ್ರಷ್ಟ ನಡೆದದ. ಯಾರೂ ಇಲ್ಲಿ ಕೇಳೋರಿಲ್ಲ, ಇದು ಮಾಡೋರಿಲ್ಲ. ಅದಕ್ಕಾಗಿ ಇವತ್ತು ಈ ಹೋರಾಟವನ್ನು ಮಾಡ್ತಾಯಿದ್ದೆವು. ದಯವಿಟ್ಟು ಅದಕ್ಕೆ ಬಂದು ನಮ್ಮ ಅವರು ಅವರನ್ನು ದೇಶಮುಖ್ ಅವ್ರನ್ನ ಕರೆಸಿ ಸ್ವಾರಿ ಕೇಳಬೇಕು. ಇನ್ನು ಮುಂದೆ ಆಗುವಂಥದ್ದಕ್ಕೆ ಎಲ್ಲರೂ ನಾವು ಕಾರ್ಯನಿರ್ವಾಹಕ ಅಭ್ಯಂತರೇ ಕಾರಣ ತಿಳಿತೀವಿ. ಅದಕ್ಕೆ ಇಷ್ಟು ಹೇಳಿ ನಾವು ಮಲ್ಲಿಕಾರ್ಜುನ ಹಾಸಂಗಿ, ಬಿಜಾಪುರ ಜಿಲ್ಲಾ. ಗೋವಿಂದ್ ದೇಶಮುಖ ಡಿವಿಷನ್ ಆಫೀಸ್ನಲ್ಲಿ ಕಾಂಪೌಂಡ್ ಮ್ಯಾಗ ನಿಂತು ನಮ್ಮ ಕೌಲ್ಗಿ ಕಾಂಟ್ರಾಕ್ಟರ್ ಬಡ ಕಾಂಟ್ರಾಕ್ಟರಿಗೆ ಅವಾಜ್ ಶಬ್ದಗಳನ್ನು ಬೈದಿರ್ತಾನೆ. ಅದ್ರ ಬಗ್ಗೆ ನಾವು ಅವನಿಗೆ ದೇಶಮುಖಿಗೆ ಫೋನ್ ಮಾಡಿ ಮುಖಾಂತರ ಕರೆಸಿದ್ವಿ, ಅವ್ರು ಬರಲಿಲ್ಲ. ಅದು ಆದ್ಮ್ಯಾಗ ನಾವು 33ಕ್ಕೆ ಅಧ್ಯಕ್ಷ ಇಂಜಿನಿಯರ್ KG ಹಿರೇಮಠರಿಗೆ ಒಂದು ಮನವಿ ಕೊಟ್ಟಿವು. 7 ತಾರೀಕುವರೆಗೆ ಅವ್ನು ಕರೆದು ಏನಾದ ಕ್ಷಮಾಪಣೆ ಕೇಳಬೇಕು, ಇಲ್ಲಾಂದ್ರೆ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ವಿ. ಅವ್ರು ಕಾಲಾವಕಾಶ ತೊಗೊಂಡಿದ್ರು. ನಿನ್ನೆ ಅವ್ರು ಫೋನ್ ಮುಖಾಂತರ ಮಾತಾಡಿದ ಮ್ಯಾಗ ಅರ್ಜೆಂಟ್ ಇವತ್ತು ಮಿನಿಸ್ಟರ್ ಮೀಟಿಂಗ್ ಅದ, ನಾನು ಅಲ್ಲಿರ್ತೀನಿ, ಸಂಬಂಧಪಟ್ಟ ಅಧಿಕಾರಿಗೆ ಕಾರ್ಯನಿರ್ವಾಹಕ ಅಭ್ಯಂತರಿಗೆ ನಾನು ಕಳಿಸ್ತೀನಿ, ಅವ್ರಿಗೂ ಒಂದು ಮನವಿ ಕೊಡ್ರಿ, ನಾವು ಸೋಮವಾರ ಮಂಗಳವಾರ ಬಂದು ಯೋಗ್ಯ ಕ್ರಮ ಮೇಲೆ ನಿಮ್ಮ ಎಲ್ಲರಿಗೆ ಕರೆಸಿ ಅವ್ನು ನಿಮ್ಮ ಎದುರಿಗೆ ಕ್ರಮ ತಗೋತೀನಿ ಅಂತ ಹೇಳ್ಯಾರ. ಈಗಾಗಲೇ ಇದೊಂದು ಲೆಟರ್ ನಾವು ಪವರ್ ಮಿನಿಸ್ಟ್ರಿಗೆ ಫಾರ್ವರ್ಡ್ ಮಾಡಿವು. ದೇಶಮುಖದ ಗುಂಡಾಗಿರಿ ಅವು ಕಾರಣ ಏನಂದ್ರೆ ಅವನು ಹೊಲದಲ್ಲಿ ಒಂದು ಲೈನ್ ಲೂಸ್ ಇತ್ತು, ಲೈನ್ ಡೆಡ್ಡಿಂಗ್ ಮಾಡೋ ಮುಂದೆ ಅವು ಅನ್ನ ಥರದ್ದು ಮಾಡ್ಯಾರ ಅಂತ ಬೈದರು. ನಾವು ಹೇಳೋದು ಬೈಬೇಡ, ನಿಂದೇನದ ಕೇಸ್ ಮಾಡು, ಕಾನೂನು ಪ್ರಕಾರ ಮಾಡು. ನೀವು ಬೈತಿ ಯಾಕಂತ ನಾವು ಅವ್ನಿಗೆ ಕೇಳಿನ ಸ್ವಂತ ಕೇಳಿನ ಫೋನ್ ಮುಖಾಂತರ ಅವನಿಗೆ ನಿಂದೇನದ ಪ್ರೊಸೀಜರ್ ಪ್ರಕಾರ ಏನದ ಕಾನೂನು ಪ್ರಕಾರ ಕೇಸ್ ಮಾಡು, FR ಮಾಡು. ಅದು ಏನೋ ಮುಂದೆ ತಪ್ಪಾಗಿತ್ತಂದ್ರೆ ಒಂದು ಸಜಾ ಆಗ್ತದೆ. ಇಲ್ಲ ನಾವು ಬೇಲ್ ತೊಗೋತೀವಿ. ವಿದ್ಯುತ್ ಗುತ್ತಿದ ಸಂಘದಿಂದ ಯಾರಿಲ್ಲ ತಿಳಿದು ಗುಂಡಾಗಿನ ಮಾಡ್ಯಾನ. ಅದರ ಸಂಬಂಧ ಅವ್ನಿಗೆ ಹೇಳಿದ್ದದ ಪ್ರತಿಭಟನೆ ಮಾಡಿವು. ಈ ಮಾಧ್ಯಮ ಪ್ರಕಾರ ನಾವೆಲ್ಲ ಹೇಳ್ಬೇಕು ಅನಿಸ್ಬೇಕಂದ್ರೆ ಈಗೇನು ಮನವಿಯವರು ಕೊಟ್ಟಿವು, ಬಂದಂಥ ಅಧ್ಯಕ್ಷರು KG ಹಿರೇಮಠವ್ರು ಬಂದು ಕೇವಲ 7-8 ದಿವಸದಲ್ಲಿ ಅವ್ರ ಮ್ಯಾಗೆ ಆ್ಯಕ್ಷನ್ ತೊಗೋಬೇಕು. ಇಲ್ಲಾಂದರೆ ಸರ್ಕಲ್ ಆಫೀಸ್ ಮೇಲೆ ನಾವು ಕಾನೂನು ಪ್ರಕಾರ ಪರ್ಮಿಷನ್ ತೊಗೊಂಡೆ ಉಗ್ರ ಪೂರಾ ಜಿಲ್ಲಾ ಲೆವೆಲ್ ಇಲ್ಲಿ ಟೆಂಟ್ ಆಗಿ ಅವ್ರ ಬಗ್ಗೆ ಉಗ್ರ ಪ್ರತಿಭಟನೆ ಮಾಡ್ತೀವಿ, ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಘೋಷಣೆ ಮಾಡ್ತೀನಿ. ಅದೇ ರೀತಿ ಕಾರ್ಯನಿರ್ವಾಹಕ ಅಭ್ಯಂತರ ಹೇಳಿದ್ರು, ನನಗೇನು ಲೆಟರ್ ಕೊಟ್ಟೆ ಅಂತ ಹೇಳಿದ್ರು. ಅವ ಬೈದ ಮ್ಯಾಗ ಖಾಸ್ ಅವ್ರ ಚೇಂಬರ್ ಹೋಗಿ ನಾನೇ ಹೇಳಿನಿ ಕಾರ್ಯಾಭ್ಯಂತರಿಗೆ, ಆ ದೇಶಮುಖ್ ನಿಮ್ಮ AW ಹಿಂಗೆ ಮಾಡ್ಯಾನ ಅಂತ ಹೇಳಿನಿ. ಅವರು ಫೋನ್ ಮುಖಾಂತರ ಹೇಳಿದ್ರು, ನಿಂದೇನಿತ್ತು ಕೇಸ್ ಮಾಡಬೇಕಿತ್ತು, ಬೈದು ಯಾಕಂತ ಇಷ್ಟು ಫೋನ್ ಮ್ಯಾಗ ಆಗ್ಯದ ವಾದ ವಿವಾದ ಅವ್ರಿಗೆ ನಮ್ಗೆ. ಇನ್ನಾದರೂ ದೇಶಮುಖ್ ಬರೋಕ್ಕೆ ತಯಾರಿಲ್ಲ.
ಮತ್ತು ಆ ಬೇಡಿಕೆ ಅವಾಗ ಕ್ಷಮಾಪಣೆ ಕೇಳಬೇಕು. ಗೋವಿಂದ್ ದೇಶ್ಮುಖ್ ಏನದ ನಮ್ಮ ವಿದ್ಯುತ್ ಗುತ್ತಿಗೆದ ಕೌಲಿ ಅವರಿಗೆ ಕ್ಷಮಾಪಣೆ ಕೇಳಬೇಕು. ಅಥವಾ ನಮ್ಮ ಕಾಂಟ್ರಾಕ್ಟರ್ ತಪ್ಪಿದ್ರೆ ನೀವು ಕೇಸ್ ಮಾಡ್ಬೋದು. ಕಾನೂನು ಪ್ರಕಾರ ನಾವು ಮಾಡೋಕೆ ಅಭ್ಯಂತರ ನಮ್ಮದು ಯಾವುದೋ ಅಡಚಣೆ ಇಲ್ಲ. ಕಾನೂನು ಬಿಟ್ಟು ಅವಶ್ಯಕತೆ ಏನಂದ್ರೆ ಅದನ್ನು ನಮ್ಮ ಅಪೋಸಿಟ್. ನಮ್ಮ ಹೆಸರು ಮಾಜಿ ಕೇಂದ್ರ ಕಾರ್ಯ ಸಮಿತಿ ಸದಸ್ಯ ವಿದ್ಯುತ್ ಗುತ್ತಿಗೆದಾರ ನಮ್ಮ ಸದಸ್ಯರು ಬಂದಾರ. ಅವ್ರಿಗೂ ನನ್ನ ವತಿಯಿಂದ ಧನ್ಯವಾದ ಹೇಳೋಕ್ಕೆ ಬಯಸ್ತೀನಿ.